ಮಾಡಿ ಸ್ಟೂಡೆಂಟ್ಸ್, ನಮ್ಮ ಎಸ್ ಎಸ್ ಎಲ್ ಸಿ ಮೇನ್ ಎಕ್ಸಾಮ್ಗೆ ಆರ್ಟಿಕಲ್ಸ್ ಮೇಲೆ ಒಂದು ಅಂಕಕ್ಕೆ ಒಂದು ಪ್ರಶ್ನೆ ಕೇಳ್ತಾರೆ. ಭಾಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಆಗ್ತಿರ್ತೈತಿ. ಏನು ತುಂಬಲು, ಯಾನ್ ದ ಯಾವ ಆರ್ಟಿಕಲ್ ತುಂಬಬೇಕು ಸರ್, ಮತ್ತು ತುಂಬಿದರೆ ಯಾವ ಕನಕ ತುಂಬಬೇಕು ಅಂತೇಳಿ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಟಾಪ್ 22 ಕ್ವಶನ್ಸ್ ತೊಗೊಂಡಿದ್ದೀನಿ. ಎಲ್ಲ ಕ್ವಶನ್ಸ್ನು ಇಡೀ ಎಲ್ಬಿಯಲ್ಲಿ ಬರುವಂಥ ಎಲ್ಲ ಕ್ವಶನ್ಸ್ ತೊಗೊಂಡಿದ್ದೀನಿ. ಮತ್ತು ಯಾವ ಕನಕಗೆ ಆನ್ಸರ್ ರೈಟ್ ಅನ್ನೋದು ಕೂಡ ತಿಳಿಸ್ತಾ ಹೋಗೋಣ. ಅಂದರೆ ಎಕ್ಸಾಂಪಲ್ಸ್ ಥ್ರೂ ರೂಲ್ಸ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಇಡೀ ಎಲ್ಲ ಕ್ವಶನ್ಸ್ನು ಕಂಪ್ಲೀಟಾಗಿ ಓದಿ ಅರ್ಥ ಮಾಡ್ಕೊಡ್ರಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ದಿಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮಾಡಿ ಸ್ಟೂಡೆಂಟ್ಸ್, ಟೈಟಲ್ ಕೊಟ್ಟಿದ್ದೀನಿ ರೀ ಎಸ್ ಎಸ್ ಎಲ್ ಸಿ 2026 ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೇಳಿ ಕಂಟಿನ್ಯೂಸ್ ವಿಡಿಯೋ ಮಾಡ್ತಿದ್ದೇವೆ ರೀ. ಇದು 27ನೇ ವಿಡಿಯೋ, 27th ವಿಡಿಯೋ ರೀ, ನೆನಪಲ್ಲಿ ಇಟ್ಕೊಳ್ರಿ. ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ, ಎಲ್ಲ ಎಲ್ಬಿಯದಲ್ಲಿರೋದು ಎಲ್ಲ ಕ್ವಶನ್ಸ್ ಜೊತೆಗೆ ಏನು ಮಾಡೆಲ್ ಕ್ವಶನ್ ಪೇಪರ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಆ್ಯಡ್ ಮಾಡಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ಚೆಕ್ ಲಿಸ್ಟ್ ಮಾಡಿ ಇಟ್ಕೊಳ್ರಿ. ಫಸ್ಟ್ ವಿಡಿಯೋ ನೋಡಿರಲಿಲ್ಲ, ಸೆಕೆಂಡ್ ವಿಡಿಯೋ ನೋಡಿರಲಿಲ್ಲ, ಎಲ್ಲ ನೋಡ್ತಾ ಬನ್ನಿ. ಸೊ ಹಾಗಾಗಿ ನಿಮಗೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಸಿಗ್ತಾವೆ. ಮತ್ತು ಅದರಲ್ಲಿ ಕ್ವಶನ್ಸ್ ಬಿಟ್ಟು ಮತ್ತೇನು ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಅಪ್ರೂಪ ಯಾವುದೋ ಒಂದು ಕ್ವಶನ್ ಬರ್ಬೋದು. ಹಾಗಾದರೆ ಈ ವಿಡಿಯೋದಲ್ಲಿ ಟಾಪ್ 22 ಕ್ವಶನ್ಸ್ಗಳನ್ನ ನಾವು ಡಿಸ್ಕಸ್ ಮಾಡ್ತಿದ್ದೀನಿ ಆರ್ಟಿಕಲ್ಸ್ ಮೇಲೆ. ಓಕೆ, ಎಸ್. ಸೊ ಇದಕ್ಕಿಂತ ಮುಂಚೆ ಮಾಡಿದಂಥ ವಿಡಿಯೋಸ್ಗಳು 2026 ಎಸ್ ಎಸ್ ಎಲ್ ಸಿ ಮೇನ್ ಎಕ್ಸಾಮ್ಗೆ ಬಹುಮುಖ್ಯ ಪ್ರಶ್ನೆಗಳಂತ 100% ಬರುವ ಗ್ಯಾರಂಟಿ ಪ್ರಶ್ನೆಗಳಂತ ಟೈಟಲ್ ಕೊಡ್ತೀನಿ. ಮೊದಲು ಈ ಕೆಲಸ ಮಾಡಿ ಅಂತ, ಯಾಕಂದರೆ ಎಲ್ಲ ವಿಡಿಯೋಸ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ವಿಡಿಯೋ ಲಿಂಕನ್ನು ಈ ವಿಡಿಯೋದ ಕೊನೆ ಕೊಟ್ಟಿರ್ತೀನಿ, ಮತ್ತು ಐ ಬಟನ್ ಮೇಲೆ ಕೂಡ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಈ ವಿಡಿಯೋನ ನೋಡ್ಬೋದು. ಓಕೆ, ಸೊ ಆರ್ಟಿಕಲ್ಸ್ ಬಗ್ಗೆ ನಾವು ನೋಡೋಣ. ಒಂದು ಅಂಕ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಇವೆಲ್ಲ ಬೇಸ್ಮೆಂಟ್ ಇಟ್ಕೊಂಡಿದ್ದು ನಮ್ಮ ಎಸ್ ಎಸ್ ಎಲ್ ಸಿ ಬೋರ್ಡ್ದಲ್ಲಿ ಬಿಟ್ಟಂಥ ಬ್ಲೂ ಪ್ರಿಂಟ್ನ ಆಧಾರವಾಗಿ ಇಟ್ಕೊಂಡು ನಾವು ಡಿಸ್ಕಸ್ ಮಾಡ್ತಿದ್ದೇವೆ ರೀ. ಓಕೆ, ಸೊ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಆರ್ಟಿಕಲ್ ಅಂತ ಕ್ವಶನ್ ಕೇಳ್ತಾರೆ. ಒಂದು ಅಂಕಕ್ಕೆ ಡೂ ಆಸ್ ಡೈರೆಕ್ಟಲ್ಲಿ ಕ್ವಶನ್ ಕೇಳಿದ್ದು. ಫಸ್ಟ್ ಕ್ವಶನ್, ಇನ್ ಅ ನ್ಯೂಕ್ಲಿಯರ್ ಡ್ಯಾಶ್ ಒನ್ ಹೂ ಸ್ಟ್ರೈಕ್ಸ್ ಫಸ್ಟ್ ವಿಲ್ ಬಿ ದ ಸರ್ವೈವರ್ ಅಂತೇಳಿ. ಸೊ ಇದಕ್ಕೆ ನೀವು ಆನ್ಸರ್ ಮಾಡೋರು ಕಮೆಂಟ್ ಬಾಕ್ಸಿಗೆ ಆನ್ಸರ್ ಮಾಡಿ. ಎ ಆ್ಯಂಡ್ ದ ಇಷ್ಟೇ ಮುಗಿತು, ಒಂದತ್ತು ಹಾಕಿ. ಸೊ ಫಸ್ಟ್ ಕ್ವಶನ್ ಇದೇನಾ, ಏನ ಯಾನ್ ದ. ಸೊ ಇಷ್ಟೇ ಇದು ಮಾಡಿರಿ. ಎ ಇದ್ರೆ ಯಾನ್ ಇದ್ರೆ ಯಾನ್, ದ ಇದ್ರೆ ದ. ಓಕೆ, ಸೊ ಯಾರಿಗೂ ಟೈಮ್ ಹೆಚ್ಚಿಗೆ ಬೇಕಾದರೂ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಓಕೆ, ಇನ್ನು ನ್ಯೂಕ್ಲಿಯರ್ ಡ್ಯಾಶ್ ಒನ್ ಹೂ ಸ್ಟ್ರೈಕ್ಸ್ ಫಸ್ಟ್ ವಿಲ್ ಬಿ ದ ಸರ್ವೈವರ್. ಇದಕ್ಕೆ ಕರೆಕ್ಟ್ ಆನ್ಸರ್ ದ ಆಗುತ್ತೆ. ಯಾಕೆ ಅಂತಂದರೆ ಅದಕ್ಕೆ ರೀಸನ್ ಹೇಳ್ತೀನಿ ನೋಡಿ. ದ ಒನ್ ಹೂ ರೆಫರ್ಸ್ ಟು ಅ ಸ್ಪೆಸಿಫಿಕ್ ಪರ್ಸನ್ ಇರೋ ಕಾರಣಕ್ಕಾಗಿ ಒನ್ ಹೂ ಸ್ಟ್ರೈಕ್ಸ್ ಫಸ್ಟ್ ವಿಲ್ ಬಿ ದ ಸರ್ವೈವರ್. ಸೊ ಪರ್ಟಿಕ್ಯುಲರ್ ಆಗಿ ಆ ವ್ಯಕ್ತಿ ಬಗ್ಗೆ ಹೇಳ್ತಿದ್ದಾರಲ್ಲ, ಅದಕ್ಕಾಗಿ ದ ಅನ್ನೋದು ಬರುತ್ತೆ. ಓಕೆ, ಆ್ಯಂಡ್ ಸೆಕೆಂಡ್ ಕ್ವಶನ್, ರೈಟರ್ ಇಸ್ ದ ಡ್ಯಾಶ್ ಪರ್ಸನ್ ಹೂ ಕ್ಯಾನಾಟ್ ಲಿವ್ ವಿದೌಟ್ ರೈಟಿಂಗ್ ಅಂತೇಳಿ. ಸೊ ಇದೇ ಸೆಂಟೆನ್ಸ್ ಸೈನ್ಸ್ ಅಂಡ್ ಹೋಪ್ ಸರ್ವದಲ್ಲಿ ಕೇಳಿದ್ದಾರೆ. ಸೈನ್ಸ್ ಇಸ್ ಅ ಪರ್ಸನ್ ಅಂತ. ಓಕೆ, ಇದೇ ರೀತಿ ಕ್ವಶನ್ ಕೇಳಿ ನೋಡ್ರಿ. ಸೊ ಅದೇ ರೀತಿಯೇ ಇಲ್ಲಿ ರೈಟರ್ ಇಟ್ಟರು. ಇಲ್ಲಿ ಸೈನ್ಸ್ ಇದ್ದಲ್ಲಿ ಸೈಂಟಿಸ್ಟ್ ಇದ್ದಲ್ಲಿ ರೈಟರ್ ಅಂತ ಕೊಟ್ಟಿದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಸೊ ಕರೆಕ್ಟ್ ಆನ್ಸರ್ ಈಸ್ ರೈಟರ್ ಈಸ್ ಅ ಪರ್ಸನ್ ಹೂ ಕೆನಾಟ್ ಲಿವ್ ವಿದೌಟ್ ಅ ರೈಟಿಂಗ್ ಅಂತೇಳಿ. ಯಾಕಂದರೆ ಆ ಪರ್ಸನ್ ಅನ್ನೋದು ರೆಫರ್ಸ್ ಟು ಎನಿ ಪರ್ಸನ್ ಆಗಿರ್ಬೋದು, ಜನರಲ್ ಮೀನಿಂಗ್ ಆಗಿ ಯೂಸ್ ಮಾಡ್ತಿದ್ದಾರೆ. ಸೊ ಯೂಸ್ ದ ಇಂಡೆಫಿನೆಟ್ ಆರ್ಟಿಕಲನ್ನು ಅನ್ನು ಯೂಸ್ ಮಾಡ್ತಿದ್ದೇವೆ. ಡಾಕ್ಟರ್ ಅಂಬೇಡ್ಕರ್ ಸರ್ವ್ಡ್ ಆಸ್ ದ ಚೇರ್ಮನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ ಆಫ್ ಡ್ಯಾಶ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಅಂತ ಇದೆ. ಸೊ ಎ ಆ್ಯಂಡ್ ನಿಮಗೆ ಟೈಮ್ ಹೆಚ್ಚಿಗೆ ಬೇಕಾದರೂ ಪಾಸ್ ಮಾಡಿ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಾನು ಜನರಲಾಗಿ ವಿಡಿಯೋ ಆನ್ಸರ್ ಹೇಳ್ತಾ ಹೋಗ್ತಿರ್ತೀನಿ. ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅನ್ನೋದು ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ದೆರ್ ವಾಸ್ ಓನ್ಲಿ ಒನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ. ಅದಕ್ಕಾಗಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ. ಅದೊಂದು ಯುನೀಕ್ ಆಗಿದೆ, ಅದಕ್ಕಾಗಿ ದ ಅನ್ನೋ ಆರ್ಟಿಕಲನ್ನು ಯೂಸ್ ಮಾಡಬೇಕಾಗತ್ತೆ. ಅಂಬೇಡ್ಕರ್ ಹ್ಯಾಡ್ ಡ್ಯಾಶ್ ಇನ್ಸಸೇಬಲ್ ಥರ್ಸ್ಟ್ ಫಾರ್ ಬುಕ್ಸ್ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ರೀ. ಸೊ ಇದು ನೋಡ್ರಿ ಗೊತ್ತಾಗುತ್ತೆ. ಆನ್ಸರ್ ಎ ಆ್ಯಂಡ್ ದಲ್ಲಿ ದ ಕರೆಕ್ಟ್ ಆನ್ಸರ್ ಈಸ್ ಯಾನ್ ಆಗುತ್ತೆ. ಇನ್ಸಸೇಬಲ್ ಈ ಸೌಂಡ್ ಇದೆ, ಇದು ಓವಲ್ ಸೌಂಡ್ ಇರೋ ಕಾರಣಕ್ಕಾಗಿ ಯಾನ್ ಯೂಸ್ ಮಾಡ್ತಿದ್ದೀವಿ. ಯಾರೋ ಒಬ್ಬ ವ್ಯಕ್ತಿ ಅಂಬೇಡ್ಕರ್ ಹ್ಯಾಡ್ ಇನ್ಸಸೇಬಲ್, ಕಾಮನ್ ಆಗಿ ಇನ್ಸಸೇಬಲ್ ಬಿಗಿನ್ಸ್ ವಿತ್ ಓವಲ್ ಸೌಂಡ್. ಸೊ ಈ ಸೌಂಡ್. ಸೊ ಅದಕ್ಕಾಗಿ ಯಾನ್ ಅನ್ನೋದನ್ನು ಯೂಸ್ ಮಾಡ್ತಿದ್ದೀವಿ ಕಾಮನ್ ಆಗಿ. ಆ್ಯಂಡ್ ಫಿಫ್ತ್ ಒನ್, ಅವರ್ ಕಾನ್ಸ್ಟಿಟ್ಯೂಷನ್ ಈಸ್ ಡ್ಯಾಶ್ ಫಂಡಮೆಂಟಲ್ ಡಾಕ್ಯುಮೆಂಟ್ ಅಂತಿದೆ. ಸೊ ಎ ದಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ. ಸೊ ಇದೆಲ್ಲ ಆದ ನಂತರ ಔಟ್ ಆಫ್ 22ಗೆ ನೀವು ಎಷ್ಟು ಮಾರ್ಕ್ಸನ್ನು ತೊಗೊಂಡಿದ್ದೀರಿ ಅನ್ನೋದನ್ನು ಕಮೆಂಟ್ದಲ್ಲಿ ತಿಳಿಸ್ರಿ. ಔಟ್ ಆಫ್ 22ಗೆ 20 ಅಬೌವ್ ಕ್ರಾಸ್ ಮಾಡಿದ್ರೆ ಏನು ತೊಂದರೆ ಇಲ್ಲ, ಬೆಸ್ಟ್ ರಿಸಲ್ಟ್. ಸೊ ಆನ್ಸರ್ ಈಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್. ಅವರ್ ಕಾನ್ಸ್ಟಿಟ್ಯೂಷನ್ ಈಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್. ಫಂಡಮೆಂಟಲ್ ಡಾಕ್ಯುಮೆಂಟ್ ಸ್ಟಾರ್ಟ್ಸ್ ವಿತ್ ಅ ಕಾನ್ಸನೆಂಟ್, ಅದಕ್ಕಾಗಿ ಅಂತ ಯೂಸ್ ಮಾಡ್ತಿದ್ದೇವೆ.
ಆ್ಯಂಡ್ ಈಸ್ ಒನ್ ಅಮಾಂಗ್ ಮೆನಿ ಡಾಕ್ಯುಮೆಂಟ್ಸ್ಗಳಲ್ಲಿ ಇದನ್ನು ಒಂದು ಅಂತ ನೋಡಿ ಲೆಕ್ಕಕ್ಕಾಗಿ ಅನ್ನೋದು ಕರೆಕ್ಟ್ ಆಗುತ್ತೆ. ಆ್ಯಂಡ್ ಹಿಯರ್ ಡ್ಯಾಸ್ ಓಷನ್ ಆಫ್ ಪೇಷನ್ಸ್ ಅಂತ ಇದೆ. ಓಷನ್ ಆಫ್ ಪೇಷನ್ಸ್ದಲ್ಲಿ ಎ ಆ್ಯಂಡ್ ದ. ಸೊ ಕರೆಕ್ಟ್ ಆನ್ಸರ್ ಈಸ್ ಆ್ಯನ್ ಓಷನ್. ಓ ಅನ್ನೋದು ಓವಲ್ ಸೌಂಡ್ ಇದೆ. ಓಕೆ, ಓಷನ್ ಬಿಗಿನ್ಸ್ ವಿತ್ ಓವಲ್ ಸೌಂಡ್. ಸೊ ಅದಕ್ಕಾಗಿ ಆ್ಯನನ್ನು ಯೂಸ್ ಮಾಡ್ತಾ ಇದ್ದೇವೆ. ನೆಹರು ಚೋಸ್ ಅಂಬೇಡ್ಕರ್ ಆಸ್ ಡ್ಯಾಸ್ ಫಸ್ಟ್ ಲಾ ಮಿನಿಸ್ಟರ್. ಇದು ಬಹಳಷ್ಟು ಈಸಿಯಾಗಿ ನೀವು ಹೇಳ್ಬೋದು. ನೋಡಿ, ಪ್ರತಿಯೊಂದು ಕ್ವಶನ್ಗೂ ಒಂದೊಂದು ರೂಲ್ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿರಿ. ಸೊ ನೆಹರು ಚೋಸ್ ಅಂಬೇಡ್ಕರ್ ಆಸ್ ಡ್ಯಾಸ್ ಫಸ್ಟ್ ಲಾ ಮಿನಿಸ್ಟರ್. ಸೊ ಇದು ನೋಡ್ರೆ ಗೊತ್ತಾಗಬೇಕು, ಫಸ್ಟ್ ಅಂತಿದೆ ನೋಡ್ರಿ. ದ ಫಸ್ಟ್. ಯಾಕೆ ದ ಫಸ್ಟ್ ಅಂದರೆ ನಾ ಅದೇ ಹೇಳಿದೆ, ಓಕೆ. ಸೊ ಫಸ್ಟ್ ಅನ್ನೋದು ಆರ್ಡಿನಲ್ಸ್ ಅಂತ ಕರಿತೀವಿ. ಆರ್ಡಿನಲ್ಸ್ ದ ಫಸ್ಟ್, ದ ಸೆಕೆಂಡ್, ದ ಥರ್ಡ್, ದ ಫೋರ್ತ್ ಅಂತೇಳಿ. ಸೊ ಆ ರೀತಿ ಇರೋ ಕಾರಣಕ್ಕಾಗಿ ಅಲ್ಲಿ ದ ಅನ್ನೋದು ಬರ್ತಾವೆ. ದ ಫಸ್ಟ್, ದ ಸೆಕೆಂಡ್, ದ ಥರ್ಡ್ ಅಂತೇಳಿ. ಸೊ ಆರ್ಡಿನಲ್ ನಂಬರ್ಸ್ ಇರೋ ಕಾರಣಕ್ಕಾಗಿ. ದಿಸ್ ಇಸ್ ನಾಟ್ ಡ್ಯಾಸ್ ಲಾಸ್ಟ್ ಟೈಮ್ ದೇ ಆರ್ ಗೋಯಿಂಗ್ ಟು ಪ್ಲೇ ಅನ್ನೋದು ಕಲರ್ಸ್ ಆಫ್ ಸೈಲೆನ್ಸ್ ಕನ್ಸರ್ಟ್ ಲೆಸನ್ನಿಂದ ಇರುವಂಥ ಸ್ಟೇಟ್ಮೆಂಟ್ ಇತ್ತು. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ದ ಫಸ್ಟ್, ದ ಲಾಸ್ಟ್, ದ ಸೆಕೆಂಡ್, ಆಡಿಯನ್ಸ್, ದ ಲಾಸ್ಟ್ ಟೈಮ್, ದ ಫಸ್ಟ್ ಟೈಮ್, ಆಮೇಲೆ ಸ್ಪೆಸಿಫಿಕ್ ಫೈನಲ್ ಒಕೇಶನ್ ಇದೆ. ಅದಕ್ಕಾಗಿ ವಿ ವುಡ್ ಪ್ಲೇ ದ ಸಿತಾರ್ ಆ್ಯಂಡ್ ಪರ್ಹ್ಯಾಪ್ಸ್ ವುಡ್ ಬಿ ಡ್ಯಾಸ್ ಗ್ರೇಟ್ ಸಿಟಾರಿಸ್ಟ್ ಒನ್ ಡೇ ಅಂತ. ಸೊ ಇದನ್ನು ಕನ್ಸರ್ಟ್ದಿಂದ ತಿಳ್ಕೊಂಡಂಥ ಲೈನ್ಸ್ ಅದು. ಅನ್ನೋದು ಕರೆಕ್ಟ್. ಗ್ರೇಟ್ ಸಿಟಾರಿಸ್ಟ್ ಮೀನ್ಸ್ ಒನ್ ಅಮಾಂಗ್ ಮೆನಿ ಅಂತ ಅರ್ಥ ಆಗುತ್ತೆ. ಭಾಳಷ್ಟು ಜನರಲ್ಲಿ ಅವರು ಒಬ್ಬರು ಅಂತೇಳಿ ಇಟ್ ಈಸ್ ಎ ಜನರಲ್ ಆಗಿ ತೋರ್ತಾ ಇದ್ದೇವೆ. ಅದಕ್ಕಾಗಿ ಅನ್ನೋದು ಕರೆಕ್ಟ್ ಆಗುತ್ತೆ. ದ ಕನ್ಸರ್ಟ್ ಕೇಮ್ ಟು ಡ್ಯಾಸ್ ಎಂಡ್ ಆಡಿಯನ್ಸ್ ಗೇವ್ ದ ಆರ್ಟಿಸ್ಟ್ ಸ್ಟ್ಯಾಂಡಿಂಗ್ ಓವೇಷನ್ ಅಂತಿದೆ. ಎಂಡ್ ಅಂತ ಇದೆ, ಇದು ನೋಡ್ರಿ ಗೊತ್ತಾಗತ್ತೆ ನಿಮಗೆ ಯಾನ್ ಅಂತೇಳಿ. ಯಾಕಂದರೆ ಎಂಡ್ ಎ ಸೌಂಡ್ ಇದೆ, ಸ್ವರ ಇದೆ. ಎಂಡ್ ಬಿಗಿನ್ಸ್ ವಿತ್ ವರ್ಡ್ ಸೌಂಡ್. ಸೊ ಯಾನನ್ನು ಯೂಸ್ ಮಾಡ್ತಿದ್ದೀವಿ. ದೇರ್ ಸಿಂಗಿಂಗ್ ಚೇಂಜಸ್ ಟು ಡ್ಯಾಸ್ ರೋರ್ ಬ್ಯೂಟಿಫುಲ್ ರೀ. ಇದು ಯಾವುದು ಅಂದರೆ ದ ಡಿಸ್ಕವರಿ ಅನ್ನೋದು ಒಂದು ಲೆಸನ್ ಇದೆಯಲ್ಲ. ಸೊ ಒಂದು ನಾಟಕ ಪ್ಲೇ ಅದರಿಂದ ತೆಗೆದುಕೊಂಡಂಥದ್ದು. ಹಾಗಾಗಿ ಇಸ್ ದ ರೈಟ್ ಆನ್ಸರ್. ಯಾಕೆ ಸರ್ ಅಂತಂದ್ರೆ ರೋರ್ ಮೀನ್ಸ್ ಒನ್ ಟೈಪ್ ಆಫ್ ರೋರ್, ಜನರಲ್ ಮೀನಿಂಗ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಟುಡೇ ಯುವರ್ ಡ್ಯಾಸ್ ಎಬಲ್ ಬಡೀಡ್ ಸೀಮೆನ್ ಆ್ಯಂಡ್ ನೋ ಮೋರ್. ಅದೇ ಡಿಸ್ಕವರ್ದಿಂದ ಡ್ಯಾಸ್ ಏಬಲ್ ಬಡೀಡ್ ಈ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಇರ್ತವೆ ಏನನ್ನು ಯೂಸ್ ಮಾಡಬೇಕಂತೇಳಿ. ಸೊ ಯಾನ್ ಎಬಲ್ ಬಡೀಡ್. ಯಾನ್ ಅನ್ನೋದು ಓವಲ್ ಸೌಂಡ್ ಇದೆ. ಏಬಲ್ ಬಡಿ ಅನ್ನೋದು ಸ್ಟಾರ್ಟ್ಸ್ ವಿತ್ ಓವಲ್ ಸೌಂಡ್ ಎ. ಅದಕ್ಕಾಗಿ ಯಾನ್. ಡ್ಯಾಸ್ ಹಿಮಾಲಯಸ್ ಈಸ್ ದ ನಾರ್ತ್ ಆಫ್ ಅ ಕಂಟ್ರಿ ಅಂತಿದೆ. ನೆನಪು ಇಟ್ಕೊಳ್ಳಿ ಮಾಡಿ ಸ್ಟೂಡೆಂಟ್ಸ್. ಹಿಮಾಲಯಾಸ್ ಅಂತ ಇದೆ. ಯಾವ ತುಂಬ್ತಾರೆ ಇಲ್ಲಿ? ಎ ಅಂತ. ಸೊ ಕರೆಕ್ಟ್ ಆನ್ಸರ್ ಈಸ್ ದ ಹಿಮಾಲಯಾಸ್. ಸೊ ನೇಮ್ಸ್ ಆಫ್ ದ ಮೌಂಟೇನ್ ರೇಂಜಸ್ ಟೇಕ್ ದ. ಯಾವುದೇ ಮೌಂಟೇನ್ ರೇಂಜಸ್ ಅಷ್ಟೇ ನೇಮ್ಸ್ ಆಫ್ ದಿ ರಿವರ್ಸ್, ಓಷನ್ಸ್, ಸೀಸ್ ಹೆಸರು ಹಿಂದುಗಡೆ ದ ಆರ್ಟಿಕಲ್ ತಗೋತೀವಿ. ಲಾಯಲ್ಟಿ ಪಾಸಸ್ ಲೈಕ್ ಸೀವಿಡ್ ಆನ್ ಡ್ಯಾಸ್ ಔಟ್ ಗೋಯಿಂಗ್ ಟೈಡ್ ಅಂತ ಇದೆ. ಇದನ್ನು ಕೂಡ ಡಿಸ್ಕವರ್ದಿಂದಲೇ ಆನ್ ಡ್ಯಾಸ್ ಔಟ್ ಗೋಯಿಂಗ್ ಟೈಡ್. ದ ಔಟ್ ಗೋಯಿಂಗ್ ಆಗುತ್ತೆ. ಯಾಕಂದರೆ ನೋಡಿ, ಇಟ್ ರೆಫರ್ಸ್ ಟು ಸ್ಪೆಸಿಫಿಕ್ ಟೈಡ್. ಔಟ್ ಗೋಯಿಂಗ್ ಟೈಡ್ ಅದು ಪರ್ಟಿಕ್ಯುಲರ್ ಆದ ಟೈಡ್ ಬಗ್ಗೆ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ದ ಔಟ್ ಗೋಯಿಂಗ್ ಟೈಡ್ ಅಂತ. ಸೊ ವಿ ಯೂಸ್ ದ. ಈ ನ್ಯೂಕ್ಲಿಯರ್ ವಾರ್ ಡ್ಯಾಸ್ ಒನ್ ಹೂ ಸ್ಟ್ರೈಕ್ಸ್ ಫಸ್ಟ್ ವಿಲ್ ಬಿ ದ ಸರ್ವೈವರ್ ಅಂತೇಳಿ. ಸೊ ಇದು ರಿಪೀಟೆಡ್ ಆಗಿದೆ ಅನಿಸುತ್ತೆ. ಓಕೆ. ಸೊ ಆನ್ಸರ್ ಇಸ್ ದ. ಪರ್ಟಿಕ್ಯುಲರ್ ಇರೋ ಕಾರಣಕ್ಕೆ ಕ್ವೆಶನ್ ನಂಬರ್ 1 ಬಂದಿತ್ತು, ಅದಕ್ಕಾಗಿ ರಿಪೀಟೆಡ್. ರೈಟರ್ ಇಸ್ ಡ್ಯಾಸ್ ಪರ್ಸನ್ ಹೂ ಕ್ಯಾನಾಟ್ ಲಿವ್ ವಿದೌಟ್. ರಿಪೀಟೆಡ್ ಆಗಿದ್ದಾವೆ. ಸೊ ಸಾರಿ, ಇವೆಲ್ಲ ಕೆಲವು ಕ್ವಶನ್ಸ್ ರಿಪೀಟ್. ಪರ್ಸನ್ ಕ್ಯಾನಾಟ್ ಲಿವ್. ಓಕೆ. ರಾಜೇಶ್ ಈಸ್ ಡ್ಯಾಸ್ NCC ಸ್ಟೂಡೆಂಟ್ ಅಂತ ಇದೆ. ಇದನ್ನು ನೋಡ್ರಿ, NCC ನೋಡ್ರಿ ಆನ್ಸರ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. NCC. ಸೊ NCC ಅಂತ ಕರಿತೀವಿ. ಎನ್ ಅಂತ ಬರಿಬೇಕಾದ್ರೆ ಎನ್ ಎ ಸೌಂಡ್ ಇದೆ, ಓವಲ್ ಸೌಂಡ್ ಇದೆ. ಅದಕ್ಕಾಗಿ ನಾನು ಹೇಳ್ತಿದ್ದೀನಿ ಯಾರನ್ನು ಯೂಸ್ ಮಾಡ್ಕೊರ ಆ ಇ ಉ ಊ ಎ ಐ
ಓ ಓ ಔ ಈ ರೀತಿ ಸೌಂಡ್ಸ್ ಬಂದಾಕಾರ ಯಾವುದೋ ಒಂದು ಇದ್ದು ಈ ರೀತಿ ಸಿಂಗುಲರ್ ಇದ್ದು ಈ ರೀತಿ ಸೌಂಡ್ ಬಂದಾಕಾರ ಯಾನನ್ನು ಯೂಸ್ ಮಾಡಿರಿ. ಓಕೆ, ಎನ್ ಸಿ ಸಿ ಪ್ರಾಬ್ಲಮ್ಸ್ NCC. ಆಮೇಲೆ ಇದೇ ರೀತಿ ಯೂನಿವರ್ಸಿಟಿನೂ ಕೂಡ ಬರುತ್ತೆ. ಯಾನ್ ಯೂನಿವರ್ಸಿಟಿ ಬರಲ್ಲ, ಯೂನಿವರ್ಸಿಟಿ ಅಂತ ಬರುತ್ತೆ. ಸೌಂಡ್ ಬರೋ ಕಾರಣಕ್ಕಾಗಿ ಸೌಂಡ್ ಯೂನಿವರ್ಸಿಟಿ, ನಾಟ್ ಯಾನ್ ಯೂನಿವರ್ಸಿಟಿ. SSLC ಯಾನ್ SSLC ಸ್ಟೂಡೆಂಟ್ಸ್. PUC ಓಕೆ. Dr. Ambedkar served the chairman of drafting committee of DAS Constituent Assembly. The same repeated the only one Constituent Assembly so that. And Ambedkar DAS repeated and civil trust. Our constitution is the fundamental. Okay. Here an ocean of ಕೆಲವು questions repeat ಆಗಿದ್ದಾವೆ. Okay, Nehru chose Ambedkar as the first. ಕೆಲವು ಕ್ವಶನ್. ಹಾಗಾದರೆ ಮಾಡಿ ಸ್ಟೂಡೆಂಟ್ಸ್, ಈ ನಮ್ಮ LBAದಲ್ಲಿ ಕೊಟ್ಟಂಥ ಕ್ವಶನ್ಸ್ಗಳು ಇಷ್ಟೇ. ಏನದು ಅಂದ್ರೆ ಟೋಟಲ್ ಒಂದು 18 ಅದು ಹಿಡಿಬೋದು, 18 ಅಥವಾ 15, ಅರೌಂಡ್ 15 ಹೇಳ್ರಿ. ಸೊ ಓನ್ಲಿ 15 ಕ್ವಶನ್ಸ್ ಇಡೀ LBA ನೋಟ್ಸ್ನಿಂದ ತೊಗೊಂಡಿದ್ದೀನಿ ನಾನು. ಆದರೆ ಇಲ್ಲಿ 22 ಬಂದರೆ ಸಮ್ ಕ್ವಶನ್ಸ್ ರಿಪೀಟೆಡ್. ಹಾಗಾದ್ರೆ 15 ಆಲ್ಮೋಸ್ಟ್ 15 ಅನ್ಕೊಳ್ರಿ. 15 ಕೊಟ್ರೆ ಮತ್ತು ಅದರಾಗೇನೆ ಕೇಳ್ಬೋದು ಅಂತ. ಇಲ್ದಿದ್ರೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನೋಡಿರಿ. ಫೈನಲ್ ಟಿಪ್ಸ್ ಏನಂತಂದರೆ, ಯಾವ ಲೆಸನ್ನಿಂದ ಆರ್ಟಿಕಲ್ಸ್ ಕೇಳ್ತಾರೆ ಅದೇ ಲೆಸನ್ ಆರ್ಟಿಕಲ್ಸ್ ನೋಡ್ಕೊಡ್ರಿ. ಹೈಕೋರ್ಟ್ ಬೇಕಾದ್ರೆ ನಾನು ಇದು ಪ್ರೂಫ್ ಕೂಡ ಮಾಡ್ತೀನಿ. ಈ ಪ್ರಿಪ್ರೇಟರಿ ಎಕ್ಸಾಮ್ದಲ್ಲಿ ನೋಡ್ತೀನಿ ಇನ್ನೊಂದ್ಸಲ. 1ದಲ್ಲಿ 2ದಲ್ಲಿ 3 ಎಕ್ಸಾಮಲ್ಲಿ 3ರಲ್ಲಿ ನೋಡ್ತೀನಿ ಯಾವ ರೀತಿ ಕ್ವಶನ್ಸ್ ಬಂದವಂದು. 3ರಲ್ಲಿ ಬರೋದನ್ನು ನೋಡ್ತೀನಿ. ಈ 1-2 ನೋಡಿ ನಿಮಗೆ ಫೈನಲ್ ಹೇಳ್ತೀನಿ. ಸೊ ಹಾಗಾದರೆ ಯಾವ ಲೆಸನ್ದ್ರ ಆರ್ಟಿಕಲ್ಸ್ ಬರ್ಬೋದು ಅನ್ನೋದನ್ನು, ಹಾಗಾದ್ರೆ ಆ ಲೆಸನ್ದ್ರ ಸಿಕ್ಕಾಪಟ್ಟೆ ಆರ್ಟಿಕಲ್ಸ್ ಕಲೆಕ್ಟ್ ಮಾಡಿ ಡಿಸ್ಕಸ್ ಮಾಡೋದು ಮುಗಿದೋಯ್ತು. ಓಕೆ, ರೈಟ್. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಮ್ಮ ಪ್ರತಿ ಇಷ್ಟವಾದಲ್ಲಿ ನೆಕ್ಸ್ಟ್ ವಿಡಿಯೋ ಯಾವುದನ್ನು ನೀವು ಕಮೆಂಟ್ ಮಾಡಿರಿ, ತಿಳಿಸ್ರಿ. ಹಾಗಾದರೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗ್ತಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.